ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಬಿರು ಬಿಸಿಲಿನ ನಡುವೆಯೂ ಮತದಾರರ ಉತ್ಸಾಹ ಕಾಣಿಸ್ತಾ ಇದೆ. ಮತದಾನ ಮುಕ್ತಾಯಕ್ಕೆ 2 ಗಂಟೆಗಳು ಮಾತ್ರ ಬಾಕಿ ಇದೆ. 142 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಒಂದು ಕಡೆ ಬಿಸಿಲ ಬೇಗೆಯನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಆದ್ರೂ ಸಹ ಮತ ಚಲಾಯಿಸೋದು ನಮ್ಮ ಹಕ್ಕು ಎನ್ನುವಂತಹ ನಿಟ್ಟಿನಲ್ಲಿ ಬಿಸಿಲಿದ್ರೂ ಸಹ ಮತದಾನ ಆಗ್ತಾ ಇದೆ. ಎರಡನೇ ಹಂತದಲ್ಲಿ 1448 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 142 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಇನ್ನೇನು ಮತದಾನ ಮುಕ್ತಾಯ ಆಗೋದಕ್ಕೆ 2 ಗಂಟೆಗಳು ಮಾತ್ರ ಬಾಕಿ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಿಸಿಲು ಸಹ ಕಮ್ಮಿ ಆಗುವಂತಹ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತದಾರರು ಬರುವಂತಹ ನಿರೀಕ್ಷೆ ಸಹ ಹೆಚ್ಚಾಗಿರುತ್ತೆ. ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಯ ಎರಡನೇ ಹಂತದ ಮತದಾನವು ಇನ್ನೇನು ಮುಗಿಯ ಹಂತದಲ್ಲಿದೆ. ಮತದಾನದ ಮೊದಲ ಕೆಲವು ಗಂಟೆಗಳಲ್ಲೇ ಸಾಕಷ್ಟು ಸದ್ದು ಗದ್ದಲಗಳು ಗಲಾಟೆಗಳು ರಾಜ್ಯದ ವಿವಿಧೆಡೆ ವ್ಯಾಪಕ ಹಿಂಸಾಚಾರ ಮತ್ತು ಗಲಭೆಗಳು ಸಹ ವರದಿ ಆಗಿತ್ತು. ಅದರ ನಡುವೆಯೂ ಸಹ ಈಗ ಸುಸೂತ್ರವಾಗಿ ನಡೀತಾ ಇದೆ. ಚುನಾವಣಾ ಕಣದಲ್ಲಿರುವಂತಹ ಪ್ರಮುಖ ಪಕ್ಷಗಳ ಕಾರ್ಯಕರ್ತರ ನಡುವೆ ಸಂಘರ್ಷ ಸಹ ಉಂಟಾಗಿತ್ತು. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಭದ್ರತಾ ಪಡೆಗಳು ಹರಸಾಹಸವನ್ನ ಪಡ್ತಾ ಇತ್ತು. ಒಟ್ಟಾರೆಯಾಗಿ ಬಿರು ಬಿಸಿಲಿನ ನಡುವೆಯೂ ಮತದಾರರು ಉತ್ಸಾಹಕರಾಗಿದ್ದಾರೆ. ಕೆಲವೊಂದು ಗಲಭೆಗಳು ಸಹ ಆಯಿತು. ಆದರೂ ಸಹ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಮತದಾನದ ಆರಂಭಿಕ ಹಂತದಲ್ಲೇ ನಾಡಿಯಾ ದಕ್ಷಿಣ 24 ಪರಗಣ ಮತ್ತು ಹೂಗ್ಲಿ ಜಿಲ್ಲೆಗಳಲ್ಲಿ ಗಂಭೀರ ಘಟನೆಗಳು ನಡೆದಿರುವ ಬಗ್ಗೆ ವರದಿ ಸಹ ಆಗಿತ್ತು. ಜೊತೆಗೆ ಎಲ್ಲದಕ್ಕೂ ಸಹ ಕ್ರಮವನ್ನ ಕೈಗೊಂಡು ಯಾವುದೇ ಅಹಿತಕರ ಘಟನೆ ನಡೀಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನು ಸಹ ಮಾಡಲಾಗಿದೆ. ಒಂದು ಕಡೆ ಯಾವಾಗ ಗಲಾಟೆ ಶುರುವಾಯಿತೋ ಆಗ ಚುನಾವಣಾ ಆಯೋಗ ಸಹ ಎಚ್ಚೆತ್ತುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅಲ್ಲಿನ ಜಿಲ್ಲಾ ಅಧಿಕಾರಿಗಳಿಗೂ ಸಹ ಇಷ್ಟೊಳಗೆ ಕ್ಲಿಯರ್ ಆಗಬೇಕು ಅಂತ ಹೇಳಿ ತಾಕೀತನ್ನ ಸಹ ಮಾಡಿತ್ತು. ಹಾಗಾಗಿ ಎಲ್ಲವೂ ಸಹ ಸುಸೂತ್ರವಾಗಿ ನಡೀತಾ ಇದೆ. 142 ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ ಇದು ಎರಡನೇ ಹಂತದಲ್ಲಿ 1448 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿರು ಬಿಸಿಲಿನ ನಡುವೆಯೂ ಸಹ ಬೇರೆ ಬೇರೆ ಕಡೆಗಳಿಂದ ಬಂದು ಎಲ್ಲರೂ ಸಹ ಮತದಾನವನ್ನ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಅಹಿತಕರ ಘಟನೆಗಳು ಸಹ ನಡೆದಿತ್ತು. ಘಟನೆಗಳನ್ನ ಗಂಭೀರವಾಗಿ ಪರಿಗಣಿಸಿತ್ತು ಕೇಂದ್ರ ಚುನಾವಣಾ ಆಯೋಗವು. ಆಯಾ ಜಿಲ್ಲಾಧಿಕಾರಿಗಳಿಂದ ಸಮಗ್ರ ವರದಿಯನ್ನ ಸಹ ಕೇಳಿತ್ತು. ಯಾತಕ್ಕೋಸ್ಕರ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳು ಆಗುತ್ತೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಮತದಾರರ ಮನಸ್ಸು ಚಂಚಲ ಸಹ ಆಗಬಹುದು. ಬೇಕು ಅಂತಲೇ ಉದ್ದೇಶ ಪೂರ್ವಕವಾಗಿಯೇ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಸಹ ಮೂಡಿಸಿತ್ತು. ಉದ್ವಿಗ್ನ ಪ್ರದೇಶಗಳಲ್ಲಿ ಶಾಂತಿಯುತ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡಲು ಅರೆಸೇನಾ ಪಡೆಗಳು ಕಣ್ಗಾವಲನ್ನು ಸಹ ಇಟ್ಟಿತ್ತು. ಎಲ್ಲರೂ ಸಹ ಎಚ್ಚರಗೊಂಡು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಸುಸೂತ್ರವಾಗಿ ನಡೀತಾ ಇದೆ. ಇನ್ನೇನು ಕೇವಲ 2 ಗಂಟೆಗಳು ಮಾತ್ರ ಬಾಕಿ ಇದೆ. ಆ 2 ಗಂಟೆಗಳಲ್ಲಿ ಸುಸೂತ್ರವಾಗಿ ನಡಿಬಹುದು ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ಬಿಸಿಲ ಬೇಗ ಸಹ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಟೈಮಲ್ಲಿ ಈ ಕ್ಷಣದಲ್ಲಿ ಅತಿ ಹೆಚ್ಚು ಮತದಾರರು ಬರುವಂತಹ ನಿರೀಕ್ಷೆ ಸಹ ಇದೆ. ಹಲವು ಕಡೆಗಳಲ್ಲಿ ಇವಿಎಂ ದೋಷಗಳು ಸಹ ವರದಿಯಾಗಿತ್ತು. ಒಂದು ಕಡೆ ಗಲಾಟೆ, ಒಂದು ಕಡೆ ಇವಿಎಂ ದೋಷ, ಮತದಾನ ಪ್ರಕ್ರಿಯೆಯಲ್ಲಿ ಸ್ವಲ್ಪ ವಿಳಂಬ ಸಹ ಆಗಿತ್ತು. ಈ ಹಂತದಲ್ಲಿ ಒಟ್ಟು 142 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಮೇ 4ರಂದು ಫಲಿತಾಂಶ ಪ್ರಕಟ ಸಹ ಆಗುತ್ತೆ. ಒಟ್ಟಾರೆಯಾಗಿ ಬಂಗಾಳದ ಚುನಾವಣಾ ಕಣವು ತೀವ್ರ ಸಂಘರ್ಷಕ್ಕೆ ಸಾಕ್ಷಿ ಆಗ್ತಾ ಇದ್ದು ಭದ್ರತೆಯು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಎಲೆಕ್ಷನ್ ಟೈಮಲ್ಲೇ ಇಂಥ ಗಲಾಟೆ ಗದ್ದಲಗಳು ಆಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಮತದಾರರು ಏನ್ ಅನ್ಕೊಂಡು ಬಂದಿರ್ತಾರೋ, ಅವರು ಮಾಡೋದು ನೋಡಿ ಬೇಕು ಅಂತ ಮಾಡ್ತಾರೋ, ಅಲ್ಲಿ ಗಲಾಟೆ ಎಪ್ಸೋಕೆ ಬೇಡ ಅಂತ ಮಾಡ್ತಾರೋ, ದಾನದಲ್ಲಿ ಎಪ್ಸೋಕಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಎಫೆಕ್ಟು ಮತದಾರರ ಮೇಲೆ ಹೊಡೆಯುತ್ತದೆ. ಏನು ಬೇಕಾದರೂ ಆಗಬಹುದು. ನೋಡೋಣ, ಕಾದ್ ನೋಡಬೇಕಾಗಿದೆ. ಮೇ 4ರಂದು ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಒಟ್ಟಾರೆಯಾಗಿ ಹಂತದಲ್ಲಿ ಒಟ್ಟು 142 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ.